ಆಮೇಲೆ ಗ್ಯಾರಂಟಿ ಬಂದದಕ್ಕೆ ಕೂತ್ಕೊಂಡು ಸುಮ್ಮನೆ ಏನೇ ಮಾತಾಡ್ತೀರಿ. ಗ್ಯಾರಂಟಿ ಅದು ಬೇರೆ ಪ್ರಶ್ನೆ ಬೇರೆ ಅದು ಮಾಡಿ ನೀವು ಕೊಡಿ, ನೀವು ಅದಕ್ಕೆ ಉತ್ತರ ಕೊಡ್ತೀವಿ. ಗ್ಯಾರಂಟಿಗಳಿಗೆ ಎಷ್ಟು ಖರ್ಚಾಗಿದೆ ಅನ್ನೋದೆಲ್ಲ ಉತ್ತರ ಕೊಡ್ತೀವಿ. ನಾ ಹೇಳ್ತೀನಿ ನೋಡಿ, ರವಿಕುಮಾರ್ ಹೋಗ್ಲಿ ಹೇಳಿ ಆಮೇಲೆ ಅವನು ಸರ್ ಒಂದ್ಸಾರಿ ಓಕೆ, ಪ್ರತಿ ಬಾರಿ ಅಧ್ಯಕ್ಷರೇ ಪದೇ ಪದೇ ಅಡ್ಡಿಪಡಿಸಿದ್ರೆ ನಿಮ್ಗೆ ಅಧಿಕಾರ ಇದೆ. ನೋಡಿ ಆಮೇಲೆ ಸಚೇತಕರು ನೇಮ್ ಮಾತಾಡ್ರಿ, ನೀವು ಪರವಾಗಿಲ್ಲ. ನೀವು ಅವ್ರನ್ನ ಸಸ್ಪೆಂಡ್ ಮಾಡ್ತಕ್ಕಂಥ ಅವಕಾಶ ಇದೆ ನಿಮ್ಗೆ. ಏನ್ ಪದೇ ಪದೇ ಹೇಳಿ ಎದ್ದು ಯಾವಾಗ ಎದ್ದು ಹೇಳ್ಬೋದು ಅಂತ ಇದೆಯಾ? ಹೇಳಿ ನೋಡ್ರಿ, ನಿಯಮ ಇದೆ. ಅವ್ರು ಈಲ್ಡಾದಾಗ ಮಾತಾಡ್ಬೇಕು. ನಾ ಹೇಳಿ ಕಡತಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಪದೇ ಪದೇ ಎದ್ದು ಹೇಳಿದ್ರೆ ಏನ್ ಮಾಡ್ಬೇಕು? ಮಾತಾಡೋದು ಹೇಳಿ ತಿಳ್ಕೋಬೇಕು, ಎಲ್ಲರೂ ತಿಳ್ಕೋಬೇಕು. ಎಲ್ಲ ತಿಳ್ಕೋಬೇಕು. ನೀವ್ ಹೇಳ್ಬೇಡಿ, ಅವ್ರು ಎದ್ರೆ ಕೂತ್ಕೋಬೇಡಿ. ಕಮ್ ಔಟ್ ಮೇ, ದಿಸ್ ಇಸ್ ಡೆಮಾಕ್ರಸಿ. ದೇ ಕಾಂಟ್ ಟೇಕ್ undue advantage. ಅಲ್ಲ ನಾನು ಇಲ್ಲ ಆಗಲ್ಲ, ನಾನು ಈಲ್ಡ್ ಆಗಲ್ಲ. ಅವ್ರು ಈಲ್ಡ್ ಆಗೋ ಮಟ್ಟ ಮಾಡೋದು ಆಯ್ತು. ನಿಮಗೂ ಉತ್ತರ ಕೇಳ್ತಕ್ಕಂಥ ಯಾವನು ಪಾರ್ಲಿಮೆಂಟ್ ಡೆಮಾಕ್ರಸಿಯಲ್ಲಿ ತಕ್ಕಳದು ಕೊಡೋದು ಇರ್ತದೆ. ಹೇಳ್ಬೇಕು, ಅವರು ಹೇಳ್ಬೇಕು. ನಾವು ಉತ್ತರ ಕೊಡುವಾಗ ಏನಾದರೂ ನೋಡ್ರಿ, ನಿಮ್ ಜೊತೆ ಮಾತಾಡೋಣ. ಐ ಡೋಂಟ್ ಸ್ಪೀಕ್ ಟು ಯು, ಐ ವಿಲ್ ಸ್ಪೀಕ್ ಓನ್ಲಿ ಥ್ರೂ ಚೇರ್ಮನ್. ಎಲ್ಲ ವಿರೋಧ ಪಕ್ಷ ನಾಯಕರಾಗಬೇಕು, ವಿರೋಧ ಪಕ್ಷ ನಾಯಕರಾಗಬೇಕು. ನಿಮ್ಗೆ ಯೋಗ್ಯತೆಗೆ ವಿರೋಧ ಪಕ್ಷ ನಾಯಕ ಭೌತಿಕವಾಗಿ ದಿವಾಳಿಯಾಗಿದ್ದೀನಿ, ರಾಜಕೀಯವಾಗಿ ದಿವಾಳಿಯಾಗಿದ್ದೀನಿ. ನೋಡ್ರಿ, ಕೈ ಮಾಡ್ತೀರಲ್ಲ ನಾವು ಎದ್ದು ನಿಂತಾಗ. ನೋಡಿ, ಒಂದು ನಿಮಿಷ ನಾ 10 ಸಲ ಹೇಳಿದ್ದೀನಿ. ನಡೀರಿ, ನೀವು ಯಾಕೆ ಮಾತಾಡ್ತೀರಿ? ನಿಮ್ಗೆ ಯಾರು ಕೊಟ್ಟು ಅಧಿಕಾರ? ನೋಡಿ, ನಾ ಹೇಳಾಕತ್ತೀನಿ, ಒಂದು ನಿಮಿಷ ಕೇಳಿ. ನೀವು ಸುಮ್ಮ ಕೂತ್ಕೊಳ್ಳಿ. ಅವ್ರೇನು ಟ್ರೆಜರಿ ಬ್ಯಾಂಕ್ ಅವ್ರು ಮಾತಾಡ್ಬತ್ತಿಲ್ಲ. ನೀವು ಮುಖ್ಯಮಂತ್ರಿ ಮಾತಾಡುವಾಗ ಯಾರು ಮಾತಾಡ್ಬಾರ್ದು, ಸುಮ್ಮನೆ ಕೂತ್ಕೊಳ್ಳಿ. ನಾನು ನಿಮಗೆ ಬರ್ಕೊಳ್ಳಿ, ನಾನು ನಿಮ್ಗೆ ಕೊಡ್ತೀನಿ ಅಂತ ಹೇಳಿ ಎಲ್ಲ ಹೆಸರು ಯಾರ್ಯಾರು ಹೆಸರು ಬರೀತೀನಿ, ಎಲ್ಲರಿಗೂ ಕೊಡ್ತೀನಿ. ನಿಮಗೆಲ್ಲರಿಗೂ ಅವಕಾಶ ಕೊಡ್ತೀನಿ, ನಿಮ್ಮೆಲ್ಲರಿಗೂ ಉತ್ತರ ಕೊಡಿಸುವಂಥ ಕೆಲಸ ಮಾಡ್ತೀನಿ. ಎಲ್ಲರ ಹೆಸರು ಬರ್ಕೊಂಡು ನಾನು ನಿಮ್ಮ ಬೇಕಾದ್ರೆ ಕೊಟ್ಟು ಕಳಿಸ್ತೀನಿ. ದಯಮಾಡಿ ನೋಡಿ ಎದ್ದು ಡಿಸ್ಟರ್ಬ್ ಮಾಡಬೇಡಿ. ಈಗ ಯಾರು ಮಾತಾಡೋದು ಬೇಡ. ಮುಖ್ಯಮಂತ್ರಿಗೆ ಮಾತು ಮುಗಿದ ನಂತರ ಮಾತಾಡಿ. ಈಗ ನಾವೆತ್ತಿರುವ ಸಂಶಯಕ್ಕೆ ಅವರು ಉತ್ತರ ಕೊಟ್ಟರೆ ಪರವಾಗಿಲ್ಲ. ಅದು ಬಿಟ್ಟು ಇಡೀ ಸಭಾಪತಿಗಳೇ, ನಾವು ಯಾವ ಪ್ರಶ್ನೆಯನ್ನು ಮುಂದಿಟ್ಟಿದ್ದೀವೋ ಅದಕ್ಕೆ ಉತ್ತರ ಕೊಡ್ಲಿ. ಅದು ಬಿಟ್ಟು ಅವ್ರ ಜವಾಬ್ದಾರಿ ಪ್ರಶ್ನೆ ಕೇಳುವ ಮಕ್ಕು, ಟೀಕೆ ಮಾಡುವ ಮಕ್ಕು, ಉತ್ತರ ಕೊಡಬೇಕಾದ್ರೆ ಅವ್ರ ಜವಾಬ್ದಾರಿ. ಈಗ 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 ಗುಂಡಾಗಿರಿಯಲ್ಲಿ ನಡೆಯಲ್ಲ, ನಡೆಯಲ್ಲ. ಒಬ್ಬರು ಧ್ವನಿಯನ್ನು ಕೇಳೋ ತಾಳ್ಮೆ ಇರಬೇಕು, ಒಬ್ಬ ಹೆಣ್ಣನ್ನು ಕೇಳೋ ತಾಳ್ಮೆ ಇರಬೇಕು, ಸಭಾಪತಿಗಳೇ. ಈಗ ಒಂದ್ ನಿಮಿಷ ಯಾವ್ದು ಕಡ್ಕೋಬಾರ್ದು. ಒಂದ್ ನಿಮಿಷ ಯಾವ್ದು ಕಡ್ಕೋಬಾರ್ದು ಮಾತಾಡೋದು. ಇದೇ ತರ ಮಾಡಿದ್ರೆ ಅಡ್ಜಸ್ಟ್ ಮಾಡಿ ನಾನು ಹೊರಗೆ ಹೋಗ್ತೀನಿ. ನೀವು ಕೇಳೋದು ಹಂಗಿದ್ರೆ ಕೇಳಿ. ನೋಡಿ ಹೇಳ್ಬೇಡ ಅಂತ ಹೇಳ್ತೀನಿ, ತಿರುಗಿ ಮತ್ತೆ ಹೇಳ್ತೀನಿ. ನೋಡಿ ನಾ ಹೇಳ್ತೀನಿ, ರವಿ ಕುತ್ಕೊಳ್ಳಿ. ನೀವ್ಯಾರು ಹೇಳೋರು? ನಾ ಹೇಳ್ತೀನಿ. ಅವ್ರು ಮಾಡ್ತಾರೆ, ನೀವು ಮಾಡ್ತೀರಿ. ಈಗ ನೋಡಿ, ಅವ್ರು ಮಾಡ್ತಾರೆ, ನೀವು ಮಾಡ್ತೀರಿ. ನಾ ಹೇಳಕ್ಕೆ ನಾನು ಮಾತು ಕೇಳೋದಲ್ಲ. ನೀವು ಕುತ್ಕೊಳ್ಳಿ, ಯಾರು ಮಾತಾಡಬೇಡಿ. ಅವ್ರ ಎದ್ದು ನೀವ್ ಹೇಳ್ತೀರಿ, ಮತ್ತೆ ನಿಮ್ಗೆ ಅವ್ರಿಗೆ ಡಿಫ್ರೆನ್ಸ್ ಏನು?